ಓಕೆ. ನಟಿ ಮೋಕ್ಷಿತಾ ಪೈ ಅವರು ಸ್ಮಾಲ್ ಸ್ಕ್ರೀನ್ ಜೊತೆಗೆ ಬಿಗ್ ಸ್ಕ್ರೀನಲ್ಲೂ ಕೂಡ ತುಂಬ ಬ್ಯುಸಿಯಾಗಿರುವಂಥದ್ದು. ಇವತ್ತು ಅವರು ಆ್ಯಕ್ಟ್ ಮಾಡಿರುವಂತಹ ರುಕ್ಮಿಣಿ ರಾಧಾಕೃಷ್ಣ ಅನ್ನೋ ಸಿನಿಮಾದ ಹಾಡುಗಳು ರಿಲೀಸ್ ಆಗಿದೆ. ತುಂಬಾ ಸೊಗಸಾಗಿದೆ ಹಾಡುಗಳು. ಸೊ ಅವರೀಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಹಾಯ್ ಮೋಕ್ಷಿತಾ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಫಸ್ಟ್ ಸಿನಿಮಾ ಮಿಡಲ್ ಕ್ಲಾಸ್ ರಾಮಾಯಣ. ಇಲ್ಲಿ ನೋಡಿದ್ರೆ ರುಕ್ಮಿಣಿ ರಾಧಾಕೃಷ್ಣ. ಏನಿದು ತ್ರೇತಾಯುಗ ದ್ವಾಪರ ಯುಗ ಇದೇ ಥರದ ಸಿನಿಮಾಗಳನ್ನ ಮಾಡಿಕೊಂಡು ಪ್ರೇಕ್ಷಕರ ಮುಂದೆ ಬರ್ತಿದ್ದೀರಲ್ಲ? ಅಂದರೆ ಆ ಥರ ಪಾತ್ರಗಳೇ ನನ್ನನ್ನು ಅರಿಸಿ ಬರ್ತಾ ಇದೆ. ಸೊ ಬಂದಾಗ ವೈ ನಾಟ್, ಮೇ ಬಿ ಜನ ನನ್ನನ್ನು ಹಾಗೆ ನೋಡೋಕೆ ಇಷ್ಟಪಡ್ತಿದ್ದಾರೆ ಅಂತ ಅನ್ನಿಸ್ತು. ನಾನೀಗ ಪಾರು, ನೀವು ನೋಡಿರ್ತೀರ, ಪಾರು ಆ ಮುಗ್ಧ ಪಾತ್ರನೇ ಅವ್ರಿಗೆಲ್ರಿಗೂ ಇಷ್ಟ ಆಗಿದ್ದು. ಸೊ ಹಾಗಾಗಿ ಈ ಥರ ಪಾತ್ರಗಳು ಜನಕ್ಕೆ ಬೇಗ ಕನೆಕ್ಟ್ ಆಗುತ್ತೆ ಅಂತ. ಎಷ್ಟು ಲಕ್ಕಿ ಅಲ್ವಾ? ಬಿಕಾಸ್ ರಾಧಾ ಅನ್ನೋ ಒಂದು ರೋಲ್ ಇದೆಯಲ್ಲ, ಅದನ್ನು ಮಾಡೋದು ಎಲ್ರಿಗೂ ಬರೋದಿಲ್ಲ ಆ ಥರದ ಅವಕಾಶಗಳು. ಸೊ ರಾಧಾ ಅಂದರೆ ಏನೋ ಒಂದು ಮೋಟಿವೇಶನಲ್, ಏನೋ ಒಂದು ಸ್ಫೂರ್ತಿ ಎಲ್ರಿಗೂ ಸಹ. ಸೊ ನೀವು ಆ ಥರದ್ದೊಂದು ರೋಲ್ನ ನಿಭಾಯಿಸ್ತಿರೋದು, ನೀವು ಎಷ್ಟು ಲಕ್ಕಿ ಅನ್ನೋದನ್ನು ಫೀಲ್ ಮಾಡ್ತೀರಾ, ಮತ್ತು ಎಷ್ಟು ಖುಷಿ ಇದೆ ಈ ಒಂದು ಪಾತ್ರದ ಬಗ್ಗೆ ಅಂತ? ಡೈರೆಕ್ಟರ್ ಫಸ್ಟ್ ಬಂದು ನನಗೆ ಆ 2 ಪಾತ್ರದಲ್ಲಿ ನಿಮಗೆ ಯಾವ ಪಾತ್ರ ಇಷ್ಟ, ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಗ ನನಗಿಷ್ಟ ಆಗಿದ್ದೆ ರಾಧಾ ಪಾತ್ರ. ಅಂದರೆ ನನಗೆ ರುಕ್ಮಿಣಿ ಪಾತ್ರ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ರಾಧಾ ಪಾತ್ರ ನನಗಿಷ್ಟ ಆಯಿತು. ಪರ್ಸ್ನಲಿ ನನಗೆ ಕನೆಕ್ಟ್ ಆಯಿತು ಅದು. ಸೊ ಹಾಗಾಗಿ ನನಗದಿಷ್ಟ ಆಯಿತು, ನಾನು ಇದನ್ನೇ ಮಾಡ್ತೀನಿ ಅಂದೆ. ಆವಾಗ ಅವರು ಮತ್ತು ಭರತ್ ಅವರಿಬ್ಬರು ಮುಖ ನೋಡ್ಕೊಂಡು ನಾವು ಅದೇ ಅಂದ್ಕೊಂಡಿದ್ದು ಅಂತಂದರು. ಸೊ ಈ ರಾಧೆ ಅನ್ನೋದು ನಿಮಗೆ ನಿಮ್ಮ ರಿಯಲ್ ಲೈಫಲ್ಲಿ ಎಷ್ಟು ಕನೆಕ್ಟ್ ಆಗುತ್ತೆ? ರಾಧಾ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು. ನನಗೆ ನಿಮ್ಮನ್ನು ನೋಡಿದಾಗ ನಿಮಗೆಲ್ಲೋ ಒಂದು ರೀತಿ ಒಂದು ಕಡೆ ಕೃಷ್ಣನೂ ಮತ್ತು ಇನ್ನೊಂದು ಕಡೆ ರಾಧೆನೂ ನಿಮಗೆ ಸ್ಪಿರಿಚುವಲಿ ಕನೆಕ್ಟ್ ಇದ್ದಾರೆ ಅಂತ ಅನಿಸುತ್ತೆ. ಸೊ ನಿಜನಾ ಅದೇನಾದರೂ ನಿಮ್ಗೆ ಅನಿಸುತ್ತಾ ಹಾಗೆ? ಏನಕ್ಕೆ ಹಂಗೆ ಅನಿಸ್ತು ಗೊತ್ತಿಲ್ಲ ನನಗೆ. ಒಬ್ಬೊಬ್ರು ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ. ರಾಧಾ ಕೃಷ್ಣನ್ ಸೋಲ್, ರುಕ್ಮಿಣಿ ಜೊತೆ ಇರ್ತಾಳೆ, ಆದರೆ ರಾಧಾ ಒಂದು ಸೋಲ್. ಅದೊಂಥರ ನಿಷ್ಕಲ್ಮಶವಾದ ಪ್ರೀತಿ. ಸೊ ನಾನು ರಿಯಲ್ ಲೈಫಲ್ಲಿ ಬಯಸೋದು ಅದನ್ನೇ, ನಿಷ್ಕಲ್ಮಶವಾದ ಪ್ರೀತಿ, ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇ ಇರುವಂತಹ ಪ್ರೀತಿ. ಇವಾಗ ಆ ಥರ ಪ್ರೀತಿ ನಮ್ಗೆ ಯಾರ ಮೇಲೆ ಬರುತ್ತೆ ಹೇಳಿ? ನಮ್ಮ ಮನೆಯವ್ರ ಮೇಲೆ ಬರುತ್ತೆ, ಎಸ್ಪೆಷಲಿ ಅಮ್ಮಂದ್ರ ಮೇಲೆ ಬರುತ್ತೆ. ನಮ್ಗಿಂತ ಜಾಸ್ತಿ ಅಮ್ಮಂದ್ರದ್ದು ನಿಷ್ಕಲ್ಮಶವಾದ ಪ್ರೀತಿ ಅಂತ ಹೇಳ್ಬೋದು. ಬಿಕಾಸ್ ಅವ್ರು ನಮ್ಮಿಂದ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಮ್ಮನ್ನು ಬೆಳೆಸ್ತಾರೆ, ಸಾಕ್ತಾರೆ. ಆ್ಯಂಡ್ ನಮಗೆ ಇವತ್ತಿಗೂ ಅಷ್ಟೇ. ನನಗೆ ಅಮ್ಮನ ಬಗ್ಗೆ ಹೇಳಬೇಕಂತಂದರೆ, ನಾನು ಶೂಟಿಗೆ ಹೋಗ್ಬೇಕಾದ್ರೆ ಹಿಂದಿನ ದಿನ ನನಗೆ ಅವ್ರಿಗೆ ಏನಾರು ಒಂಚೂರು ಜಗಳ ಆಗಿರಲಿ, ಬೆಳಗ್ಗೆ ಅವ್ರದ್ದು ಏನಿದೆ ನಂಗೆ ಏನೇನು ಮಾಡಿಕೊಡ್ಬೇಕು ಪ್ರತಿಯೊಂದು ಮಾಡಿಕೊಡ್ತಾರೆ. ಸೊ ಅದು ನಿಷ್ಕಲ್ಮಶವಾದ ಪ್ರೀತಿ ಅಂತ ಅನಿಸುತ್ತೆ. ಅದೇ ಒಂದು ಹುಡುಗಿ ಮಧ್ಯೆ ಆದಾಗ ಅದು ನಿಜವಾಗ್ಲೂ ತುಂಬ ಚೆಂದ ಅದು. ಓಕೆ, ದೆನ್ ಇನ್ನು ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳೋದಾದರೆ, ಲೈಕ್ ನಾನು ಹಾಡನ್ನು ನೋಡಿದಾಗ ತುಂಬಾ ಚೆನ್ನಾಗಿದೆ ಹಾಡು. ಒಂದು ಹೊಸ ಫ್ರೆಶ್ ಫೀಲ್ ಕೊಡ್ತು ಹಾಡು. ಜೊತೆಗೆ ನೀವು ತಮಿಳ್ ಪೊಣ್ಣು ಥರನೇ ಕಾಣಿಸಿದ್ದೀರಾ. ಏನಂತಂದರೆ ಅದಕ್ಕೆ ನಾನೇನು ಎಕ್ಸ್ಟ್ರಾ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದಾಗಲಿ ಅಥವಾ ಪಾತ್ರಕ್ಕೆ ರೆಡಿ ಆಗೋದಾಗಲಿ ಅದೆಲ್ಲ ಏನೂ ಮಾಡಿಲ್ಲ. ನಾನು ಹೇಗಿದ್ದೀನೋ ಹಾಗೆ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ನನಗೆ ಡೈರೆಕ್ಟರ್ ಅಂದರು, ಮ್ಯಾಮ್ ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿ, ಅಕಸ್ಮಾತ್ ಚೇಂಜಸ್ ಇದ್ದರೆ ನಾನು ಹೇಳ್ತೀನಿ ಅಂದರು. ಬಟ್ ಅವರೇನೂ ನನಗೆ ಆ ಥರ ಚೇಂಜಸ್ಸೇ ಹೇಳಿಲ್ಲ. ಅಂದರೆ ಅವಳು ಫಸ್ಟು ಒಂದು, ಅಂದರೆ ಈಗ ನಿಮಗೆ ಗೊತ್ತಲ್ವ, ಅಯ್ಯರ್ ಮನೆ ಹುಡುಗಿ ಅಂತಂದರೆ, ಅದರಲ್ಲೂ ಆ ಥರ ಕುಂಭಕೋಣಮಲ್ಲಿ ಅಂತಂದರೆ ಮನೇಲಿ ತುಂಬ ಕಟ್ಟುನಿಟ್ಟುಗಳಿರ್ತವೆ. ಸೊ ಆ ಹುಡುಗಿ ಅದರಲ್ಲೇ ಬೆಳೆದಿರ್ತಾಳೆ. ಅದೇ ಈ ಹುಡುಗನ ಜೊತೆ ಬಂದಾಗ ಅವಳಿಗೆ ಏನೇನು ಮನಸ್ಸಲ್ಲಿರುತ್ತೋ ಅದನ್ನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ. ನೀವು ನೋಡಿರ್ಬೋದು, ಅಲ್ಲಿ ಗಾಡಿ ಓಡಿಸೋದಾಗಿರ್ಬೋದು ಅಥವಾ ಪಾನಿಪುರಿ ತಿನ್ನೋದಾಗಿರ್ಬೋದು. ಅಯ್ಯರ್ ಅಂದರೆ ಬ್ರಾಹ್ಮಣರ ಮನೇಲಿ ಹೊರಗಡೆ ತಿನ್ನೋಕ್ಕೂ ಕೂಡ ಬಿಡಲ್ಲ. ಸೊ ಅವಳಿಗೆ ಏನೇನು ಲೈಫಲ್ಲಿ ಮಾಡ್ಬೇಕು ಅಂದ್ಕೊಂಡಿರ್ತಾಳೆ, ಅವಳು ಅದನ್ನೆಲ್ಲ ಮಾಡ್ತಾ ಖುಷಿ ಪಡ್ತಾಳೆ. ಸೊ ಅದನ್ನು ನಾನು ಒಂದು ಪಾತ್ರವಾಗಿ ನಿಭಾಯಿಸಲಿಲ್ಲ. ಅಂದರೆ ನಾನು ಜೀವಿಸಿದ್ದೀನಿ ಅದರಲ್ಲಿ. ಸೊ ಆ ಜೀವಿಸಿದ್ದಕ್ಕೆ ನಂಗೆ ಅದು ನಾನೆಲ್ಲೋ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ನಂಗೆ ಈಸಿ ಆಯಿತು. ನಿಮ್ಮ ರಿಯಲ್ ಕ್ಯಾರೆಕ್ಟರ್ನೇ ರೀಲ್ ಮೇಲೆ ಮಾಡ್ತಿದ್ದೀನಿ. ಹೌದು, ಅಂದರೆ ಆ್ಯಕ್ಚುಲಿ ಹಂಗೆ ನೋಡೋಕ್ಕೋಯ್ತು ಅಂತಂದರೆ, ನನಗೆ ಯಾವುದು ಮನೇಲಿ ಹಾಗೆಲ್ಲ ಯಾವತ್ತೂ ನನಗೆ ರೆಸ್ಟ್ರಿಕ್ಟ್ ಮಾಡಲಿಲ್ಲ. ರೆಸ್ಟ್ರಿಕ್ಷನ್ಸೇ ಇರಲಿಲ್ಲ, ಏನೂ ಆ ಥರ ರಿಸ್ಟ್ರಿಕ್ಟ್ ಮಾಡಿಲ್ಲ. ಬಟ್ ಈ ಥರದ್ದೆಲ್ಲ ಸಣ್ಣ ಪುಟ್ಟದ ವಿಚಾರಗಳು, ಅಂದರೆ ಸಣ್ಣ ಪುಟ್ಟದ್ದು ಈ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ಅದೊಂದು ಖುಷಿ ಇರುತ್ತಲ್ಲ, ಆ ಖುಷಿನೇ ಅಲ್ಲಿ ಕಾಣಿಸಿದೆ ಅಷ್ಟೇ.